ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಂದನ್. ನಾನು ಇವತ್ತಿದ್ದೀನಿ ಮೈಸೂರಲ್ಲಿ. ಸ್ನೇಹಿತರೆ, ನೀವು ಮದುವೆಗೆ, ಗೃಹ ಪ್ರವೇಶಕ್ಕೆ, ಎಂಗೇಜ್ಮೆಂಟ್ಗೆ ಅಥವಾ ಇನ್ನಿತರ ಬರ್ತ್ಡೇ ಪಾರ್ಟಿಗಳಿಗೆ ಅಥವಾ ಹಬ್ಬ ಹರಿದಿನಗಳು ಬಂದ್ರೆ ನೀವೇನ್ ಮಾಡ್ತೀರಾ? ನೀವು ಫಸ್ಟು ಹೋಗಿ ಫಂಕ್ಷನ್ ಅನ್ನ ನೋಡ್ತೀರಾ, ತದನಂತರ ಊಟ ಮಾಡ್ತೀರಲ್ವಾ? ಅಂತ ಊಟ ಚೆನ್ನಾಗಿದೆ ಅಂತ ಹೇಳಿದ್ರೆ ಆ ಅಡಿಗೆ ಮಾಡಿದವ್ರನ್ನ ಹಾಗೂ ಅಡಿಗೆ ಮಾಡಿಸೋರು ನೆನಪಾಗ್ತಾರೆ. ಅದೇನಾದ್ರು ಚೆನ್ನಾಗಿಲ್ಲ ಅನ್ನೋದಾದ್ರೆ ಅಡ್ಗೆ ಮಾಡೋರ್ ಫ್ಯಾಮಿಲಿ ಅಥವಾ ಅಡ್ಗೆ ಮಾಡ್ತಿರೋರ್ ಫ್ಯಾಮಿಲಿ ಎಲ್ಲ ನೆನಪಾಗ್ಬಿಡ್ತಾರೆ. ಅದೇ ರೀತಿ ನಾನು ಒಂದು ಕ್ಯಾಟ್ರಿಂಗ್ ಸರ್ವಿಸ್ ಹತ್ರ ಬಂದಿದ್ದೀನಿ. SRK ಕ್ಯಾಟ್ರಿಂಗ್ ಸರ್ವಿಸ್ ಅಂತ. ಸುಮಾರು 15 ವರ್ಷದಿಂದನೂ ಇವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವರು ಒಂದು ಮೈಸೂರಲ್ಲಿ ಒಂದು ಮಳಿಗೆ ಅಂದ್ರೆ ಸರ್ವಿಸ್ ಅನ್ನ ಕೊಡ್ತಾ ಇದ್ದಾರೆ. ನೀವು ಇವಾಗ ನೋಡ್ತಾ ಇರೋ ಬಗೆ ಬಗೆಯ ಊಟ ತಿಂಡಿಗಳನ್ನ ತಯಾರು ಮಾಡಿರೋದು ಇದೇ SRK ಕ್ಯಾಟರಿಂಗ್ ಸರ್ವಿಸ್ನವರು. ನಾವು ಮೊದಲೇ ಹೇಳಿದಾಗೆ ಸುಮಾರು 15 ವರ್ಷದಿಂದಾನು ಇವರು ಕ್ಯಾಟರಿಂಗ್ ಸರ್ವಿಸ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರು ಮದುವೆ, ಎಂಗೇಜ್ಮೆಂಟ್, ಗೃಹ ಪ್ರವೇಶ, ಬರ್ತ್ಡೇ ಪಾರ್ಟಿಗಳು ಹಾಗೂ ಇನ್ನಿತರ ಹಬ್ಬ ಹರಿದಿನಗಳಿಗೆ ನಿಮ್ಗೆ ರುಚಿ ರುಚಿಯಾಗಿ ಅಡಿಗೆಯನ್ನ ಮಾಡ್ಕೊಡ್ತಾರೆ. ಇವರು ಈಗಾಗಲೇ ಮೈಸೂರು, ಮಂಡ್ಯ, ಮದ್ದೂರು, ಮಳವಳ್ಳಿ, ಕೊಳ್ಳೇಗಾಲ, ಚಾಮರಾಜನಗರ, ಗುಂಡ್ಲುಪೇಟೆ, ಹಾಸನ ಅಂತ ಕರ್ನಾಟಕದಾದ್ಯಂತ ಸರ್ವಿಸ್ ಅನ್ನ ಕೊಡ್ತಾ ಇದ್ದಾರೆ. ಇವಿಷ್ಟು ನಾನು ಹೇಳಿರೋದು. ಅದ್ರ ಜೊತೆಗೆ SRK ಕ್ಯಾಟರಿಂಗ್ ಸರ್ವಿಸ್ ನ ಓನರ್ ನಮ್ ಜೊತೆ ಇದ್ದಾರೆ, ಅವರನ್ನ ಮಾತಾಡ್ಸೋಣ ಬನ್ನಿ. ಸರ್, ಮೊದಲನೇದಾಗಿ ನಿಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣ ಅಂತ. ಸರ್, ಯಾವೂರು ನೀವು? ನಮ್ದು ಮೈಸೂರು, ಕನಕಗಿರಿ, ಮೈಸೂರು. ಸರ್, ಇವಾಗ ಕ್ಯಾಟರಿಂಗ್ ಸರ್ವಿಸ್ ಇದು ಮಾಡ್ತಾ ಇದೀರಿ ಅಲ್ವಾ? ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ನೀವು? ನಾವೊಂದು 15 years ಇಂದ ಮಾಡ್ತಾ ಇದೀನಿ. ಅಂದ್ರೆ ಇವಾಗ ನಿಮ್ಮ ಕ್ಯಾಟರಿಂಗ್ ಸರ್ವಿಸ್ ಅಲ್ಲಿ ಏನೇನು ಮಾಡ್ತೀರಿ? ಏನೇನು ಫೇಮಸ್ ಇದೆ ನಮ್ಮಲ್ಲಿ? ಫೇಮಸ್ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ವೆಜಿಟೇರಿಯನ್ ಎಲ್ಲ ತರ ವಿತ್ ಸ್ವೀಟ್ಸ್, ಎನಿವನ್ ಸ್ವೀಟ್ಸ್ ಎಲ್ಲ ತರ ಸೌಲಭ್ಯ ಇರುತ್ತೆ. ಅಂದ್ರೆ ಯಾವ್ಯಾವ್ರಿಗೆ ನೀವು ಸರ್ವಿಸ್ ಅನ್ನ ಕೊಟ್ಟಿದ್ದೀರಿ ಅಂತ? ಸರ್ವಿಸ್ ನಮ್ಮಲ್ಲಿ ಆಲ್ ಓವರ್ ಕರ್ನಾಟಕ, ಮೈಸೂರು, ಕೊಳ್ಳೇಗಾಲ, ಚಾಮರಾಜನಗರ, ಈ ಕಡೆ ಕೋಟೆ, ಬೆಂಗಳೂರು, ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಕೊಡ್ತೀವಿ ಸರ್ವಿಸ್. ಈಗ ಒಂದಷ್ಟು ಸೌಲಭ್ಯಗಳನ್ನ ಹೊಂದಿರ್ತಾರೆ ಎಲ್ಲ. ಅದೇ ರೀತಿ ನಿಮ್ಮ ಒಂದು ಕೇಟರಿಂಗ್ ಸರ್ವಿಸ್ ಅಲ್ಲಿ ಏನೇನೋ ಸೌಲಭ್ಯಗಳನ್ನ ನೀವು ಹೊಂದಿದ್ದೀರಿ? ನಮ್ಮಲ್ಲಿ ಸೌಲಭ್ಯಗಳು ಇರುತ್ತೆ. ಕೇಟರಿಂಗ್ ಸರ್ವಿಸ್ ಅಂದ್ರೆ ಸರ್ವಿಸ್ ಫ್ರೀ ಇರ್ತದೆ. ಅಂದ್ರೆ 50 ಜನ ಒಳಗಡೆ ಇದ್ರೆ ಸರ್ವಿಸ್ ಎಲ್ಲ ಎಕ್ಸ್ಟ್ರಾ ಚಾರ್ಜ್ ಇದಾಗುತ್ತೆ. 100 ಜನ ಏನಾದ್ರು ಇದ್ರೆ ನಮ್ಮೆಲ್ಲ ಸರ್ವಿಸ್ ಎಲ್ಲ ಫ್ರೀ ಇರ್ತದೆ. ಮಿನಿಮಮ್ 3 ಕಿಲೋಮೀಟರ್ ಇದೆ ನಮ್ಮ ಕಡೆ ಎಲ್ಲ ಅಂದ್ರೆ ಡೆಲಿವರಿ ಚಾರ್ಜಸ್ ಎಲ್ಲ ಫ್ರೀ ಇರ್ತದೆ. ಓಕೆ. ಆಮೇಲೆ ಇದು ಇವಾಗ ಒಬ್ರು ಫಂಕ್ಷನ್ ಮಾಡ್ತಾರೆ ಓಕೆ ಅಂದ್ರೆ ಎಷ್ಟು ದಿವಸ ಮುಂಚೆ ನಿಮ್ಗೆ ಅವರು ಇನ್ಫಾರ್ಮ್ ಮಾಡಿದ್ರೆ ನೀವು ಬರ್ತೀರಾ ಅಂತ? ನಮ್ಗೆ ಒಂದು 15 days ಒಳಗಡೆ ಬುಕಿಂಗ್ ಮಾಡ್ಕೊಂಡು ನಾವು ಆರ್ಡರ್ಗಳು ಮಾಡ್ಕೊಡ್ತೀವಿ. ಚೆನ್ನಾಗಿ ನಡೀತಿದೆ ಬಿಸ್ನೆಸ್ ಎಲ್ಲ ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ನೋಡಲ್ವಾ ಗೈಸ್ ಇವರ ಮಾತುಗಳನ್ನ? ಅದೇ ರೀತಿ ನೀವು ನಿಮ್ಮ ಮನೆಗಳಲ್ಲಿ ಫಂಕ್ಷನ್ ಆದ್ರೆ, ಬರ್ತ್ಡೇಗಳಾದ್ರೆ ಅಥವಾ ಮದುವೆಗಳಾದ್ರೆ, ಗೃಹ ಪ್ರವೇಶ ಆದ್ರೆ ಇವರನ್ನ ಅಂತ ಸಂದರ್ಭ ಬಂದಾಗ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಸ್ಕ್ರೀನ್ ಮೇಲೆ ಅವರ ಫೋನ್ ನಂಬರು ಹಾಗೂ ಅವರ ಅಡ್ರೆಸ್ ಅನ್ನ ನಾನು ಹಾಕಿರ್ತೀನಿ. ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೆ ಅಂತ ಕೇಳ್ಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ.